ನಾವಿವತ್ತು 7ನೇ ತರಗತಿಯ ವಿಜ್ಞಾನ ಲೋಹಗಳು ಮತ್ತು ಅಲೋಹಗಳ ಜಗತ್ತಿನ ಮುಂದಿನ ಭಾಗವನ್ನು ಕಲಿಯೋಣ. ಲೋಹಗಳು ಮತ್ತು ಅಲೋಹಗಳೊಂದಿಗೆ ಆಮ್ಲಗಳು ಹಾಗೂ ಪ್ರತ್ಯಾಮ್ಲಗಳ ರಾಸಾಯನಿಕ ಕ್ರಿಯೆಗಳನ್ನು ಅರ್ಥ ಮಾಡಿಕೊಳ್ಳುವ. ಯಾವ ಸಂದರ್ಭದಲ್ಲಿ ರಾಸಾಯನಿಕ ಕ್ರಿಯೆಗಳು ನಡೆಯುತ್ತವೆಯೋ ಆ ಬಾಕ್ಸಿನಲ್ಲಿ ಸರಿ ಗುರುತು ಹಾಕಿ. ಉತ್ತರಗಳನ್ನು ನೋಡೋಣ. ಸೋಡಿಯಂ ನೀರು ಮತ್ತು ಆಮ್ಲಜನಕ ಎರಡರೊಂದಿಗೂ ರಾಸಾಯನಿಕ ಕ್ರಿಯೆಗಳನ್ನು ನಡೆಸುತ್ತದೆ. ಕಾರ್ಬನ್ ಆಮ್ಲಜನಕದೊಂದಿಗೆ ಮಾತ್ರ ವರ್ತಿಸುತ್ತದೆ. ಗಂಧಕ ಆಮ್ಲಜನಕದೊಂದಿಗೆ ಮಾತ್ರ ವರ್ತಿಸುತ್ತದೆ. ಚಿನ್ನ ಯಾವುದರೊಂದಿಗೂ ನೀರು ಹಾಗೂ ಆಮ್ಲಜನಕ ಎರಡರೊಂದಿಗೂ ವರ್ತಿಸುವುದಿಲ್ಲ. ಆಮ್ಲಗಳೊಂದಿಗೆ ವರ್ತನೆ. ಉಪ್ಪಿನಕಾಯಿಯನ್ನು ಲೋಹದ ಜಾಡಿಗಳಲ್ಲಿ ಏಕೆ ಸಂಗ್ರಹಿಸಲಾಗುವುದಿಲ್ಲ? ಗಮನಿಸಿದ್ದೀರಾ? ಲೋಹ ಮತ್ತು ಆಮ್ಲಗಳ ನಡುವಿನ ಕ್ರಿಯೆ ಹೇಗಿರಬಹುದು? ನೋಡಿ ಮೆಗ್ನೀಷಿಯಂ ಆಮ್ಲದೊಂದಿಗೆ ಹೇಗೆ ವರ್ತಿಸುತ್ತದೆ ಎಂದು. ಹೈಡ್ರೋಜನ್ ಗ್ಯಾಸ್ ಬಿಡುಗಡೆಯಾಗಿದೆ ಎಂದು ಪರೀಕ್ಷಿಸಬಹುದು. ಮೆಗ್ನೀಷಿಯಂ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಪರಸ್ಪರ ರಾಸಾಯನಿಕ ಕ್ರಿಯೆ ನಡೆಸಿದಾಗ ಏನು ಉಂಟಾಗುತ್ತದೆ? ಅಲ್ಲಿ ನೀವು ರಾಸಾಯನಿಕ ಕ್ರಿಯೆ ನಡೆದದ್ದನ್ನು ನೋಡಿದ್ದೀರಿ. ಎರಡೂ ವರ್ತಿಸಿದಾಗ ಮೆಗ್ನೀಷಿಯಂ ಕ್ಲೋರೈಡ್ ಹಾಗೂ ಹೈಡ್ರೋಜನ್ ಅನಿಲವು ಬಿಡುಗಡೆಯಾಗುತ್ತದೆ. ಮೆಗ್ನೀಷಿಯಂ ಕ್ಲೋರೈಡ್ ಎಂಬುದು ಒಂದು ಲವಣವಾಗಿದೆ. ಈ ಕ್ರಿಯೆಯಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ. ಅದನ್ನು ನಾವು ಆ ಟೆಸ್ಟ್ ಟ್ಯೂಬಿನ ಬಾಯಿಯ ಬದಿಗೆ ಬೆಂಕಿ ಕಡ್ಡಿಯನ್ನು ಗೀರಿ ತಂದಾಗ ಪಪ್ ಎಂಬ ಶಬ್ದ ಕೇಳುವುದರ ಮೂಲಕ ಪರೀಕ್ಷೆ ಮಾಡಿದ್ದನ್ನು ನೀವು ವಿಡಿಯೋದಲ್ಲಿ ಗಮನಿಸಿರಬಹುದು. ಇದು ಮೆಗ್ನೀಷಿಯಂ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲದ ರಾಸಾಯನಿಕ ಕ್ರಿಯೆಯ ಒಂದು ಸಮೀಕರಣವಾಗಿದೆ. ವಿಡಿಯೋದಲ್ಲಿ ಪಾಪ್ ಎಂಬ ಶಬ್ದಕ್ಕೆ ಕಾರಣವೇನಾಗಿರಬಹುದು? ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಮೆಗ್ನೀಷಿಯಂ ರಾಸಾಯನಿಕ ಕ್ರಿಯೆ ನಡೆಸಿದ ನಂತರ ಹೈಡ್ರೋಜನ್ ಅನಿಲ ಬಿಡುಗಡೆಯಾಯಿತು. ಪರೀಕ್ಷಾ ನಳಿಕೆಯ ಬಾಯಿಯ ಬಳಿ ಜ್ವಾಲೆಯನ್ನು ತಂದಾಗ ಹೈಡ್ರೋಜನ್ ಅನಿಲವು ಪಾಪ್ ಎಂಬ ಶಬ್ದದೊಂದಿಗೆ ಉರಿಯಿತು. ಉಪ್ಪಿನಕಾಯಿ ಸಂಗ್ರಹಿಸಿರುವುದು. ನೀವು ಯಾವತ್ತಾದರೂ ಉಪ್ಪಿನಕಾಯಿಯನ್ನು ಲೋಹದ ಪಾತ್ರೆಯಲ್ಲಿ ಸಂಗ್ರಹಿಸಿದ್ದೀರಾ? ಉಪ್ಪಿನಕಾಯಿಯಲ್ಲಿ ವಿನೆಗರ್, ಸಿಟ್ರಿಕ್ ಆಮ್ಲ ಮತ್ತು ಮಾಲಿಕ್ ಆಮ್ಲಗಳಂತಹ ಆಮ್ಲಗಳಿವೆ. ಉಪ್ಪಿನಕಾಯಿಗಳನ್ನು ಲೋಹದ ಜಾಡಿಯಲ್ಲಿ ಸಂಗ್ರಹಿಸಿದರೆ ಉಪ್ಪಿನಕಾಯಿಯಲ್ಲಿರುವ ಆಮ್ಲಗಳು ಲೋಹದೊಂದಿಗೆ ವರ್ತಿಸುತ್ತವೆ. ಇದಕ್ಕಾಗಿಯೇ ಉಪ್ಪಿನಕಾಯಿಗಳನ್ನು ಎಂದಿಗೂ ಲೋಹದ ಜಾಡಿಗಳಲ್ಲಿ ಸಂಗ್ರಹಿಸಲಾಗುವುದಿಲ್ಲ. ಅದರ ಬದಲಾಗಿ ಪಿಂಗಾಣಿಯ ಪಾತ್ರೆಗಳಲ್ಲಿ ಅಥವಾ ಗಾಜಿನ ಪಾತ್ರೆಗಳಲ್ಲಿ, ಬಾಟಲಿಗಳಲ್ಲಿ ಭದ್ರವಾಗಿ ಸಂಗ್ರಹಿಸುತ್ತಾರೆ. ಎಲ್ಲ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸುತ್ತವೆಯೇ? ಇದನ್ನು ತಿಳಿಯಲು ಒಂದು ವಿಡಿಯೋವನ್ನು ನೋಡೋಣ. ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಲೋಹಗಳ ಕ್ರಿಯಾಶೀಲತೆ. In this video, we are going to observe how different metals react with hydrochloric acid. Observe and note how each metal reacts once we add hydrochloric acid. ಇಲ್ಲಿ ಪ್ರತಿ ಲೋಹಗಳ ಹೆಸರನ್ನು ಅಲ್ಲಿ ಬರೆಯಲಾಗಿದೆ, ನೋಡಿಕೊಳ್ಳಿ. Magnesium
reacts rapidly with hydrochloric acid. We see hydrogen gas being evolved. Zinc reacts significantly with hydrochloric acid. Aluminum and iron react very slowly. In the test tube with copper and hydrochloric acid, no reaction has taken place. ನೀವು ಈ ವಿಡಿಯೋದಿಂದ ಏನನ್ನು ಗಮನಿಸಿದಿರಿ? ಸತು ಮತ್ತು ಮೆಗ್ನೀಷಿಯಂನಂತಹ ಕೆಲವು ಲೋಹಗಳು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಪ್ರಬಲವಾಗಿ ವರ್ತಿಸುತ್ತದೆ. ಅಲ್ಲಿ ಮೆಗ್ನೀಷಿಯಂ ಹೆಚ್ಚು ವೇಗವಾಗಿ ವರ್ತಿಸಿದೆ. ಕಬ್ಬಿಣ ಮತ್ತು ಅಲ್ಯೂಮಿನಿಯಂನಂತಹ ಇತರ ಲೋಹಗಳು ಬಹಳ ನಿಧಾನವಾಗಿ ವರ್ತಿಸುತ್ತವೆ. ತಾಮ್ರವು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸುವುದಿಲ್ಲ. ಹಾಗಾದರೆ ವಿವಿಧ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸುವ ವಿಧಾನದ ಬಗ್ಗೆ ಇದು ನಮಗೆ ಏನು ತಿಳಿಸುತ್ತದೆ? ಇದರ ಅರ್ಥ ವಿವಿಧ ಲೋಹಗಳು ಆಮ್ಲಗಳೊಂದಿಗೆ ವಿಭಿನ್ನ ಮಟ್ಟದ ಕ್ರಿಯಾಶೀಲತೆಯನ್ನು ಹೊಂದಿರುತ್ತದೆ. ವಿಭಿನ್ನ ಮಟ್ಟದ ಕ್ರಿಯಾಶೀಲತೆ ಎಂದರೆ ಒಂದು ರಾಸಾಯನಿಕ ಪದಾರ್ಥವು ಮತ್ತೊಂದು ರಾಸಾಯನಿಕ ಪದಾರ್ಥದೊಂದಿಗೆ ಎಷ್ಟರ ಮಟ್ಟಿಗೆ ರಾಸಾಯನಿಕ ಕ್ರಿಯೆ ನಡೆಸುತ್ತದೆ ಎಂಬುದನ್ನು ಅದರ ಕ್ರಿಯಾಶೀಲತೆ ಎಂದು ಕರೆಯಲಾಗುತ್ತದೆ. ಕೆಳಗಿನ ಹೇಳಿಕೆಗಳು ಸರಿಯಾ ತಪ್ಪಾ ಎಂದು ತಿಳಿಸಿ. ತಾಮ್ರಕ್ಕೆ ಹೋಲಿಸಿದರೆ ಸತು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿದೆ. ಮೆಗ್ನೀಷಿಯಂಗೆ ಹೋಲಿಸಿದರೆ ಕಬ್ಬಿಣ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿದೆ. ಇದರಲ್ಲಿ ಯಾವುದು ಸರಿ, ಯಾವುದು ತಪ್ಪು? ಒಂದನೇ ಹೇಳಿಕೆ ಸರಿ. ತಾಮ್ರಕ್ಕೆ ಹೋಲಿಸಿದರೆ ಸತು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿದೆ. ಆದರೆ ಮೆಗ್ನೀಷಿಯಂಗೆ ಹೋಲಿಸಿದಾಗ ಕಬ್ಬಿಣವು ಆಮ್ಲದೊಂದಿಗೆ ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿದೆ. ಇಲ್ಲಿ ಹೆಚ್ಚು ಎಂದು ಕೊಟ್ಟ ಕಾರಣ ಈ ಹೇಳಿಕೆ ತಪ್ಪು. ಈಗ ನಾವು ಅಲೋಹಗಳು ಮತ್ತು ಆಮ್ಲಗಳ ನಡುವಿನ ವರ್ತನೆಯನ್ನು ನೋಡೋಣ. ಅಲೋಹಗಳು ಸಾಮಾನ್ಯವಾಗಿ ಆಮ್ಲಗಳೊಂದಿಗೆ ವರ್ತಿಸುವುದಿಲ್ಲ. ಈಗ ನೀವು ಲೋಹಗಳನ್ನು ನೋಡಿದ್ರಿ ಹೇಗೆ ಆಮ್ಲದೊಂದಿಗೆ ವರ್ತಿಸುತ್ತವೆ ಎಂದು. ಆದರೆ ಅಲೋಹಗಳು ಆಮ್ಲದೊಂದಿಗೆ ವರ್ತಿಸುವುದಿಲ್ಲ. ಲೋಹ ಮತ್ತು ಪ್ರತ್ಯಾಮ್ಲಗಳ ವರ್ತನೆ. ಪ್ರತ್ಯಾಮ್ಲಗಳು ಮತ್ತು ಲೋಹಗಳು. ಸೋಡಿಯಂ ಹೈಡ್ರಾಕ್ಸೈಡನ್ನು ಇಲ್ಲಿ ತೆಗೆದುಕೊಳ್ಳಲಾಗಿದೆ. ಅಲ್ಯೂಮಿನಿಯಂ ಫಾಯಿಲ್ ಅನ್ನು ತೆಗೆದುಕೊಳ್ಳಲಾಗಿದೆ. ಅಲ್ಯೂಮಿನಿಯಂ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ವರ್ತಿಸಿದಾಗ ಯಾವ ಅನಿಲ ಉಂಟಾಗುತ್ತದೆ? ನಾವು ಇದನ್ನು ಹೇಗೆ ಪರೀಕ್ಷಿಸಬಹುದು? ಹೇಗೆ ರಾಸಾಯನಿಕ ಕ್ರಿಯೆ ನಡೆಯಿತು ನೋಡಿದಿರಲ್ಲ. ಅಲ್ಯೂಮಿನಿಯಂ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಉಂಟಾಗುತ್ತದೆ. ಪ್ರನಾಳದ ಹತ್ತಿರ ಜ್ವಾಲೆಯನ್ನು ಪರಿಚಯಿಸುವ ಮೂಲಕ ಹೈಡ್ರೋಜನ್ ಅನಿಲದ ಬಿಡುಗಡೆಯನ್ನು ಪರೀಕ್ಷಿಸಬಹುದು. ಜ್ವಾಲೆಯನ್ನು ಪ್ರನಾಳದ ಹತ್ತಿರ ತಂದಾಗ ಬಿಡುಗಡೆಯಾದ ಅನಿಲವು ಪಾಪ್ ಶಬ್ದದೊಂದಿಗೆ ಉರಿಯುತ್ತದೆ. ಅಲೋಹಗಳು ಮತ್ತು ಪ್ರತ್ಯಾಮ್ಲಗಳು. ಅಲೋಹಗಳು ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿ ಲವಣಗಳನ್ನು ರೂಪಿಸುತ್ತವೆ. ಈ ಪ್ರಕ್ರಿಯೆಗಳು ಹೆಚ್ಚು ಸಂಕೀರ್ಣವಾಗಿವೆ. ಈ ಪ್ರತಿಕ್ರಿಯೆಗಳ ಬಗ್ಗೆ ನಾವು ಮುಂದಿನ ತರಗತಿಗಳಲ್ಲಿ ಕಲಿಯುತ್ತೇವೆ. ಸಾರಾಂಶ: ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿ ಲೋಹದ ಲವಣಗಳು ಮತ್ತು ಹೈಡ್ರೋಜನ್ ಅನಿಲವನ್ನು ಉತ್ಪಾದಿಸುತ್ತವೆ. ವಿಭಿನ್ನ ಲೋಹಗಳು ಆಮ್ಲಗಳೊಂದಿಗೆ ವಿಭಿನ್ನ ಮಟ್ಟದ ಕ್ರಿಯಾಶೀಲತೆಯನ್ನು ಹೊಂದಿರುತ್ತವೆ.
ಕೆಲವು ಲೋಹಗಳು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಉತ್ಪಾದಿಸುತ್ತವೆ. ನಾವಿನ್ನು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.